ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರೆ. ರಾಜ್ಯ ಹೆದ್ದಾರಿಯನ್ನು ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ಸವದತ್ತಿ ಹಾಗೂ ರಾಮದುರ್ಗದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂಥ ಸವದತ್ತಿ ತಾಲೂಕಿನ ಕಟ್ಟಗಡೆ ಗ್ರಾಮ ಇನಾಮ ಗೋವಿನಕೊಪ್ಪ ಗ್ರಾಮದಲ್ಲಿ ಇಂದು ನೂರಾರು ವಿದ್ಯಾರ್ಥಿಗಳು ಬಸ್ಸನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಈ ಕುರಿತು ಒಂದು ವರದಿದೆ, ಬನ್ನಿ ವೀಕ್ಷಿಸೋಣ. ರಾಜ್ಯ ಹೆದ್ದಾರಿಯಲ್ಲಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಮಹಿಳೆಯರು. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಕಟ್ಟಕಡೆ ಗ್ರಾಮ ಇನಾಮ್ ಗೋವಿನಕೊಪ್ಪದಲ್ಲಿ ಇಂದು ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುವ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ನಮ್ಮ ಗ್ರಾಮದ ಮಾರ್ಗವಾಗಿ ಸಂಚರಿಸುವ ಬಸ್ಗಳಿಗೆ ನಮ್ಮ ಗ್ರಾಮಕ್ಕೆ ನಿಲುಗಡೆಯನ್ನು ಕಲ್ಪಿಸಿ ಎಂದು ಸಾಕಷ್ಟು ಬಾರಿ ಲಿಖಿತ ರೂಪದಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಹಾಗೂ ಇಲಾಖೆಯವರಿಗೂ ಸಾಕಷ್ಟು ಬಾರಿ ಅರ್ಜಿಯನ್ನು ಸಲ್ಲಿಸಿದರೂ ಗಮನ ಹರಿಸದೆ ಕೇವಲ ಆಶ್ವಾಸನೆಯನ್ನು ಕೊಡುತ್ತಾ ಬಂದಿದ್ದ ಅಧಿಕಾರಿಗಳ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ರೋಷ ಹೊರಹಾಕಿದ್ದಲ್ಲದೆ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ರಾಮದುರ್ಗ ವಿಪೋ ವಿಭಾಗದ ಡಿವೈಎಸ್ಪಿ ಚಿದಂಬರಂ ಮಡಿವಾಳರ್ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಯುವಕರಾದ ಭುಜಂಗ ಚುಂಗಿನ್, ಸುನೀಲ್ ಬೆನ್ನಿ, ಪ್ರಶಾಂತ್ ಬಡಿಗೇರ್, ಶಿವಾನಂದ ದೊಡವಾಡ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸವದತ್ತಿ ಡಿಪೋ ಹೊರತುಪಡಿಸಿ ಏನು ಬೆಳಗಾವಿ ಡಿವಿಷನ್ಗೆ ಬರ್ತಾವೆ, ಆಯಿತು, ವಾಯವ್ಯ ಕರ್ನಾಟಕ ಸಾರಿಗೆಯ ಸಂಬಂಧಪಟ್ಟಂಥ ಎಲ್ಲ ಬಸ್ಗಳನ್ನ ನಿಲುಗಡೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿದೆ ಆ ಆದೇಶ ಕಾಪಿ. ಹೆಚ್ಚು ಕಡಿಮೆ ನಿಮಗೆ ಒಂದು 14 ಬಸ್ಗಳು ನಿಲುಗಡೆಗೆ ಒಂದು ವ್ಯವಸ್ಥೆ ಅದನ್ನೊಂದು ಮಾಡಿಸ್ತೀವಿ. ಅದರ ಜೊತೆಗೆ ನೀವು ಜಾಗ ಕೊಟ್ಟರೆ ಒಂದು ಬಸ್ ಸ್ಟಾಪು ಕೂಡ ಅದರ ಸಲುವಾಗಿ ಮಾತಾಡಿದೆ. ಒಂದು 10 ನಿಮಿಷದಾಗ ನಾನು ಕ್ಲಾರಿಫಿಕೇಷನ್ ಸಿಗುತ್ತೆ. ಮೀಟಿಂಗ್ದಾಗ ಅದ, ಅದನ್ನು ಕೂಡ ನಾನು ಜವಾಬ್ದಾರಿ ತಗೊಳ್ತೀನಿ. ಒಂದು ಬಸ್ ಸ್ಟಾಪ್ ಅಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಜಾಗ ಮಾತ್ರ ನೀವು ಪಂಚಾಯತಿಯವ್ರು ಯಾರ ಮೆಂಬರ್ಸು ಕೊಡ್ತಿದ್ರೆ ಅದ್ರ ಜವಾಬ್ದಾರಿ ನಾನು ತಗೋತೀನಿ. ನಿಮ್ಮ ಬಸ್ ಸ್ಟಾಪು ಜೊತೆಗೆ ಈ ಬಸ್ಗಳು. ಒಂದು ನಿಮಿಷ, ಗುಲ್ಬರ್ಗ ಡಿವಿಷನ್ಗೆ ಲೆಟರ್ ಬರ್ಕೊಂಡಿದ್ದಾರೆ. ಅವು ಒಂದು ವೇಳೆ ಅವಕಾಶ ಆದರೆ ಮಾಡೋಣ. ಬಟ್ ನಿಮ್ಮ ಊರಿಗೆ 14 ಬಸ್ ಅಂತಂದ್ರೆ ಸಫಿಷಿಯೆಂಟ್ ಆಗತ್ತೆ. ಹೌದು, ಒಟ್ಟೆ ಆ ಬಸ್ಗಳ ಲಿಸ್ಟ ಕೊಡ್ತೀವಿ ನಿಮಗೆ. ಯಾವ ಬಸ್ಗಳು ನಿಲುಗಡೆ ಆಗ್ತಾವ ಆ ಬಸ್ಗಳು ಲಿಸ್ಟ್ ಕೊಡ್ತೀವಿ. ತಮ್ಮ ನಾ ಹೇಳಕತ್ತೀನಿಲ್ಲ, ಕೇಳಿಲ್ಲ. ನನಗೆ KSRD ಕನ್ಸರ್ನ್ ಇಲ್ಲ. ನನಗೆ ಕನ್ಸರ್ನ್ ಇರೋದು ಈ ಊರಾಗಿರೋ ಓದುವಂಥ ಹುಡುಗರು. ನಾನು ಇಲ್ಲೇ ಸೌದತ್ತೇವ, ನಾನು ಏನೋ ಬಸ್ನಾಗ ಹೋಗಿ ಸಾಲಿ ಕಲ್ತಾವ. ಏನು ಸಮಸ್ಯೆ ಆಗತ್ತೆ ನನಗೂ ಗೊತ್ತು. ಬೆಳಗ್ಗೆ 7 ಗಂಟೆಗೆ ನಮ್ಮ ಸ್ಕೂಲ್ ಇತ್ತು, ಕಾಲೇಜು ಧಾರವಾಡದಾಗ. ಕೆಲವೊಂದು ಸರಿ ತಪ್ಪು ಅಂತಂತಂದ್ರೆ ನಾನು ಅದನ್ನು ಅನುಭವಿಸಿದ್ದೀನಿ. ಅದಕ್ಕೆ ಹೇಳಕತ್ತೀನಿ, 14 ಬಸ್ಸಿಂದು ಆಗತ್ತಲ್ಲ, 14 ಬಸ್ಸಿಂದ ನಿಮ್ಗೆ ಲಿಸ್ಟ್ ಕೊಡ್ತೀವಿ. ಆ ಬಸ್ ನಿಲ್ಲಿಲ್ಲ ಅಂದ್ರೆ ನೀವು ನಿಂದಿರಬೇಡ್ರಿ, ನನಗೆ ಮಾಹಿತಿ ಕೊಡಿ. ನೀವು ನಿಂದ್ರಸಾಗ ಹೋಗ್ಬೇಡ್ರಿ, ನನಗೆ ಮಾಹಿತಿ ಕೊಡ್ರಿ. ಬಟ್ 14 ಬಸ್ ನಿಂದ್ರಿಸುವ ವ್ಯವಸ್ಥೆ ನಾವು ಮಾಡ್ತೀವಿ. ಒಂದು. ಎರಡನೇದು, ನೀವು ಜಾಗ ಕೊಟ್ಟರೆ 100% ನಿಮಗೆ ಬಸ್ ಸ್ಟಾಪ್ ಈ ವಾರದಾಗ ನಾನು ಕ್ಲಿಯರೆನ್ಸ್ ಮಾಡಿ, ನೀವು ಯಾರ್ದು ನಂಬರ್ ಕೊಡ್ತೀರಿ ನಾನು ಅರ್ಧ ಗಂಟೆ ಒಳಗೆ ನಿಮಗೆ ಅದನ್ನು ಕ್ಲಿಯರೆನ್ಸ್ ಕೊಡ್ತೀವಿ. ಅದು ಎಲ್ಲಿದೆ ತಂದು ಹಾಕ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಒಂದು ಬಸ್ ಸ್ಟಾಪ್ ಒಂದು ನಾವು ಮಾಡಿಸ್ತೀವಿ. ಮತ್ತೇನಿದ್ರೆ ಹೇಳಿ. ಈಗ ಮೆಂಬರ್ಗಳು ನೋಡ್ರಿ, ಸಾಲಿ ಹುಡುಗರಿಗೆ ತೊಂದರೆ ಐತ್ರಿ. ಬಸ್ ತರ್ಬಂಗಿಲ್ಲ, ಹೆಣ್ಮಕ್ಳು ಬಸ್ ತರ್ಬಂದ್ರೆ ಊರಾಗ ಗಂಡಸರು ಇಲ್ಲ ಅಂತ ಹೇಳ್ತಾರೆ. ಮತ್ತು ವಾಲ್ಟ್ ಸಾರ್ಲಿ ಮಾತಾಡ್ತಾರೆ ನಮಗೆ ಕಂಡಕ್ಟರ್. ನೀನು ಶುಕ್ರವಾರ ಬಸ್ ರಾಮದುರ್ಗಾಗ ಹತ್ತಿರ ಬಸ್ ಇಳಿದು ಮಾತಾಡಿ, ಬಸ್ನಾಗ ಮಾತಾಡ್ಬೇಡತ್ತಾರೆ. ಶೌಚಾಲಯ ಇಲ್ಲ ನೀವು ಊರಾಗ. ಮತ್ತೆ ನಮ್ಮ ಊರಾಗ ಚೇರ್ಮನ್ಗಳು, ಮೆಂಬರ್ಗಳು ಆತು, ಇವ್ರು ಹಿರಿಯರು ಆತು, ಬಂದ ಮಕ್ಕಳಿಗೆ ಬಂತು, ಹೆಣ್ಮಕ್ಳಿಗೆ ಬಂತು, ಹೆಲ್ಪ್ ಮಾಡಂಗಿಲ್ರಿ. ಬಂದಿಗೆ ಇಷ್ಟೇ ಹೊರ್ಯಾಡಕತ್ತೇವು, ಬಂದು ಯಾರು ನಿಂತು ಬಂದು ಮಾತಾಡಕ್ಕೆ ತಯಾರಿಲ್ರಿ. ಹಿಂದಕ್ಕೆ ಸರ್ ನಿಂತಾರ್ರಿ. ಮತ್ತೆ ಇಷ್ಟು ರಾತ್ರಿ ನಾವು ಸಾಲಿ ಕಲ್ತಿಲ್ರಿ, ಕಲಿಲ್ದಾರ ನಾವು ಹೆಂಗೆ ಮಾಡಿದ್ರಿ? ಅವ್ರ ನಂಬರ್ ತಗೋರಿ, ಅವ್ರ ಫೋನ್ ನಂಬರ್ ತಗೋರಿ, ಅವ್ರ ನಂಬರ್ ಬರ್ಕೋರಿ, ಬಸ್ಸಿನ ಅಂತ ಹೇಳ್ತಾರ್ರಿ. ನಾವೇನು ಸಾಲಿ ಕಲ್ತೇವ್ರಿ, ಅದನ್ನೆಲ್ಲ ಬರ್ಕೊಂಬರಾಕ್ರಿ. ನಾವು ಹಿಂಗೆ ಏನು ಪ್ರಾಬ್ಲಮ್ ಇಲ್ರಿ. ನಮಗೆ ಉಷ್ಟ ಬಸ್ ಟಾಪಿಂಗ್ ಅಷ್ಟ ಕೇಳಾಕತ್ತೇವ್ರಿ. ಬಸ್ಸಿಂದ ಅಷ್ಟ ನಾವು ಟಾಪಿಂಗ್ ಕೇಳ
ಹೇಳಕತ್ತೇವ್ರಿ. ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ರು ಅಧ್ಯಕ್ಷರ ಅದಾರಿ ಲಿಸ್ಟ್ನಾಗ ಇಲ್ಲ ಹೇಳ್ತಾರಿ. ಮತ್ತೆ ಲಿಸ್ಟ್ನಾಗ ಇಲ್ಲ ಓಟ್ ಹಾಕಿಸ್ಕೊಂಡು ಮೆಂಬರ್ಗಳು ಚೇರ್ಮನ್ಗಳು ಹಾಗೆ ರಾಜಕೀಯ ಆತಾರ. ಏನ್ ಮಾಡ್ಕೊತಾರ ಅಂತ ರಾಜಕೀಯ ಆತಾರ್ರಿ ಇದನ್ನ. ಅವ್ರದ್ದು ಓಟ್ ಹಾಕಿಸ್ಕೊಂಡ್ರಿ, ಅವ್ರದೆಲ್ಲ ಮುಗಿತ್ರಿ, ವೋಟಿಂಗ್ ಮುಗಿತ್ರಿ. ಇನ್ನೇನ್ ಮತ್ತ ಬೇರೆದವ್ರು ಬರ್ತಾರಲ್ರಿ ಅದಕ್ರಿ ಅವರು ಆರಾಮ್ ಸರಿ ಅವ್ರ ರೊಟ್ಟಿ ಚೀಲ ಹಿಡ್ಕೊಂಡ್ ಪಾಪ ದುಡ್ಯಾಕ್ ಹೊಂಟಾರ್ರಿ. ಅವ್ರಿಗೆ ಊರನ್ನಾರು ಮಾಡೋದು ಏನು ಸ್ಟ್ರೈಕ್ ಗೊತ್ತಾಗಲ್ರಿ, ಹೋರಾಟ ಗೊತ್ತಾಗಲ್ರಿ, ಏನು ಗೊತ್ತಾಗಲ್ರಿ. ಅವ್ರಿಗೆ ಕಣ್ಣ ಕಾಣಿಸೋದು ಹೊಲ. ಅವರು ಯಪ್ಪ ಏನಂತ ವೋಟಿಂಗ್ ಅಂತ ಬರ್ತಾರ್ರಿ. ಆದ್ರೆ ಈಗ ಅವ್ರಿಗೆ ಊರನ್ ಶೌಚಾಲಯ ಇಲ್ರಿ. ಅವರು ನಾವು ಈ ಊರಿಗೆ ಇದು ಆದ್ರೂ ಬೇರೆ ಊರಿಗೆ ಕೊಡ್ತಾರ್ರಿ. ಅದನ್ನ ಬೇರೆ ಊರಿಗೆ ಸಹಿ ಮಾಡಿ ಕೊಟ್ಟು ಬಂದ್ಬಿಡ್ತಾರೆ. ಈ ಊರಿಗೆ ಒಟ್ಟ ಏನು ಸೌಲಭ್ಯನೇ ಇಲ್ರಿ. ಶೌಚಾಲಯ ಇಲ್ಲ, ಬಸ್ ತರ್ಬೋದಿಲ್ಲ, ನಮ್ಗೆ ಒಟ್ಟ ರೆಸ್ಪೆಕ್ಟ್ ಕೊಡಲ್ಲ, ಏನು ಮಾಡಲ್ಲ. ನೀವು ಬೇಕಾದ್ರೆ ರೊಕ್ಕ ಕೊಟ್ಟು ಟಿಕೆಟ್ ತೆಗಿಸಿ ಇಳಿರಿಲ್ಲ ಅಂತಾರ. ನಾವೇನು ಅಷ್ಟಕ್ಕೆ ಸಣ್ಣ ಮಕ್ಕಳು ನಾವೇನು ರೊಕ್ಕ ಓದಿರ್ತೇವೆ ನಾ ಸಾಲಿಗೆ. ನಮ್ದು ಆಧಾರ್ ಕಾರ್ಡ್ ಮೇಲೆ ಹೋಗ್ತೇವೆ. ನಾವೀಗ ಆಧಾರ್ ಕಾರ್ಡ್ ಮುಗಿತ್ತು ನಾವು ಮತ್ತೆ ಪಾಸ್ ಮಾಡಿಸ್ತೇವೆ, ಪಾಸ್ ಮೇಲೆ ಹೋಗ್ತೇವೆ. ಆದ್ರೆ ಇವ್ರು ಏನಾರ ಇದನ್ನ ಮಾಡ್ತಾರನ ಅವಾಗ ಯಾರು ಬರುದಿಲ್ಲ. ನಾವು ಅಲ್ಲಿಂದ 1 ಕಿಲೋಮೀಟರ್ ನಡಿಬೇಕ. ಸ್ಮಶಾನ ಐತಿ, 8 ಗಂಟೆಗೆ ಬರ್ತೇವೆ, 9ಕ್ಕೆ ಬರ್ತೇವೆ. ಅದನ್ನ ಯಾರು ಕೇಳ್ತಾರನ ಅದನ್ನ ಅಪ್ಸಂತ ನಮಗ ಅಣ್ಣಗಳು ಪಾಪ ಎಷ್ಟು ಹೆಲ್ಪ್ ಮಾಡ್ತಾರಂದಿ. ಅವ್ರು ಒಟ್ಟ ಊರ್ ಹಿರಿಯರಿಲ್ಲ, ಯಾರಿಲ್ಲ. ಈ ಸಲೀಕ್ ಬರ್ಬಲ್ಲ 2 ತಾಸ ಅವ್ರ ಪಾಪ ಕಂಡು ಹರ್ಕೊಳಕ್ ಯಾರು ಏನ ಇದನ್ನ ಊರಾಗ ಇಲ್ಲ. ನಾನು ಸತ್ತಾರೇನ ಅದಾರ ಇವ್ರ MLA ಬರ್ತಾರ ಓಟಿಗಟ್ಟ. ಅದು ಮತ್ತ ಏನ ಸನ್ಮಾನ ಮನ್ ಸಂಗೀತ ಉತ್ಸವ ಇತ್ತು, ಸನ್ಮಾನಕ್ಕೆ ಬಂದ್ರು, ಮಾಡಿಸ್ಕೊಂಡ್ರು, ಹೋದ್ರು. ಪ್ರತಿಯೊಂದು ಸೌಲಭ್ಯನೂ ಇಲ್ಲ, ಏನಿಲ್ಲ. ವೋಟಿಂಗ್ ಅಟ್ಟ ಇದ ಲಾಸ್ಟ್ ಬೌಂಡ್ರಿ ಐತಿ. ಬೇಕಾದ್ರೆ ಇದು ಸೌಂದತ್ತಿ ತಾಲೂಕು ಬೇಡ, ರಾಮದುರ್ಗ ತಾಲೂಕು ಬೇಕಾದ್ರೆ ಬರ್ರಿ. ಸೌಂದತ್ತಿ ತಾಲೂಕು ಬೇಕಾಗಿಲ್ಲ ಇದು. ನೀವು ಕಾಲು ನೋಡ್ರಿ ಬರ್ತೀರಿ, ನಡುವಂಗಿಲ್ಲ. ಆಧಾರ್ ಕಾರ್ಡ್ ಮಾಡ್ಯಾನ, ನೀವು ಅಲ್ಲಿ ಹೋಗಿ ಸಿರ್ಸಂಗ್ ಹೋಗಿ ಇಳ್ಬೇಕು, ಇಲ್ಲಿ ಇಳುವಂಗಿಲ್ಲ. ಯಾಕೆ ಇರ್ತೀರಿ, ಎದಕ್ಕೆ ಹೋಗ್ತೀರಿ ಅಡ್ಡಾಡಕ್ಕೆ? ಅವ್ರದ ಮಾತು ಮಾಡ್ರಿ.